ಇಲ್ಲಿ ಆಹಾರ ಇಲಾಖೆ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇಲ್ಲಿ ಯಾರ್ಯಾರು ಜನವರಿ ತಿಂಗಳು ಮತ್ತೆ ಫೆಬ್ರವರಿ ತಿಂಗಳು ಅಕ್ಕಿ ಹಣಕ್ಕೆ ವೆಯ್ಟ್ ಮಾಡ್ತಿದ್ರಿ, ಈ ಒಂದು ಅಪ್ಡೇಟ್ ನಿಮಗೆ ಅಪ್ಲಿಕಬಲ್ ಆಗುತ್ತೆ. ಹಾಗಾದ್ರೆ ಏನು ಅಪ್ಡೇಟ್ನ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮ್ಗೆ ಅಪ್ಡೇಟ್ನ ಮಾಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನೀವು ಸಾಕಷ್ಟು ಜನ ನೀವೇನು ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ಜನವರಿ ತಿಂಗಳದು ಅಕ್ಕಿ ಹಣ ಬಂದಿಲ್ಲ ಅಂತ ಸಾಕಷ್ಟು ಕಮೆಂಟ್ಸ್ ಬರ್ತಿದೆ. ಏನಾಗಿದೆ ಅಂದರೆ ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಜನವರಿ ತಿಂಗಳದು ಅಕ್ಕಿ ಹಣ ಸ್ವಲ್ಪ ನಿಧಾನಕ್ಕೆ ರಿಲೀಸ್ ಆಯಿತು, ನೀವು ಗಮನಿಸ್ತಾ ಇರ್ಬೋದು. ಆಮೇಲೆ ಏನಾಗಿದೆ ಅಂದರೆ ಸ್ವಲ್ಪ ದಿನ ಒಂದು ಅಷ್ಟು ಜನಕ್ಕೆ ಹಾಕಿದ್ರು ಅಮೌಂಟ್ನ, ಆಮೇಲೆ ಒಂದು ಅಷ್ಟು ಜನಕ್ಕೆ ಹಾಕೋಕ್ಕಾಗಲಿಲ್ಲ, ಒಂದು ಸರ್ವರ್ ಪ್ರಾಬ್ಲಮು ಮತ್ತು ಸಾಕಷ್ಟು ಸಮಸ್ಯೆಗಳಿಂದ. ಅದರಿಂದ ನಿಮಗೆ ಜನವರಿ ತಿಂಗಳದು ಸರಿಯಾಗಿ ಎಲ್ಲರಿಗೂ ಕೂಡ ಆ ಹಣ ಬಂದಿಲ್ಲ. ಅದರಿಂದ ನಿಮಗೆ ಪ್ರಾಬ್ಲಮ್ ಆಗಿದೆ. ಜನವರಿ ತಿಂಗಳದು ಅಕ್ಕಿ ಹಣ ನೀವು ಇನ್ನೂ ರಿಸೀವ್ ಮಾಡ್ಕೊಂಡಿಲ್ಲ. ಮತ್ತು ಕೆಲವರಿಗೆ ಅಮೌಂಟ್ ಏನಾಗಿದೆ ಅಂದರೆ ಒಂದು 2 ತಿಂಗಳು ಬಂದಿದೆ, ಒಂದು 3 ತಿಂಗಳು ಪೆಂಡಿಂಗ್ ಆಗಿಬಿಟ್ಟಿದೆ. ಇದ್ರ ಬಗ್ಗೆ ಆಹಾರ ಇಲಾಖೆ ಕಡೆಯಿಂದ ಗುಡ್ ನ್ಯೂಸ್ ಇದೆ. ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಇವಾಗ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ, ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ. ಇಲ್ಲಿ ಏನಂದರೆ ಆಹಾರ ಇಲಾಖೆ ಕಡೆಯಿಂದ ಬಂದಿರೋವಂಥ ಅಪ್ಡೇಟ್ ಏನಪ್ಪ ಅಂದರೆ ಎಕ್ಸ್ಪೆಷಲಿ ಜನವರಿ ತಿಂಗಳದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕಾಮನ್ ಆಗಿ ಅಬ್ಸರ್ವ್ ಮಾಡಿರ್ಬೋದು, ನಿನ್ನೆ ಸಾಕಷ್ಟು ಜನಕ್ಕೆ ಅನ್ನಭಾಗ್ಯ ಯೋಜನೆದು ಹಣ ಬಂದಿದ್ರೆ ನೀವು ಕಮೆಂಟ್ ಮಾಡಿ ಕೂಡ ತಿಳಿಸಿ. ಇಲ್ಲಿ ಆಹಾರ ಇಲಾಖೆ ಏನು ಹೇಳಿದ್ರೆ ಅಂದರೆ ಜನವರಿ ತಿಂಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು, ಅದರಿಂದ ಯಾರ್ಯಾರಿಗೆ ಹಣ ಒಂದು ಸ್ವಲ್ಪ ಹೋಗಿ ಏನು ಸ್ಟ್ರಕ್ ಆಗಿತ್ತಲ್ಲ ಜನವರಿ ತಿಂಗಳದು, ಅದು ನೆನ್ನೆ ಕ್ಲಿಯರ್ ಮಾಡಿದ್ದೀವಿ. ಇನ್ನು ಮಿಕ್ಕಿದವ್ರಿಗೆ ಏನು ಬರಬೇಕಲ್ಲ ಜನವರಿ ತಿಂಗಳದ ಹಣ ಎಲ್ಲರಿಗೂ ಕೂಡ ಬರುತ್ತೆ ಇದೇ ತಿಂಗಳಲ್ಲಿ. ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ಮ ಅಕೌಂಟ್ಸ್ ಎಲ್ಲ ಇಲ್ಲಿ ಟ್ಯಾಲಿ ಆಗ್ತಾ ಇರುತ್ತೆ, ನಿಮಗೆ ಬಂದಿಲ್ವ ನಮ್ಮ ಡೀಟೇಲ್ಸ್ ಇರುತ್ತೆ, ಅದು ನೋಡ್ಕೊಂಡು ನಾವು ನಿಮಗೆ ಅಪ್ಡೇಟ್ನ ಕೊಡ್ತೀವಿ, ಅಮೌಂಟ್ ಹಾಕ್ತೀವಿ. ಅದರಿಂದ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿದರೆ. ಜನವರಿ ತಿಂಗಳು ನಿಮಗೆ ಅಂದ್ರೆ ಹಣ ಬಂದಿಲ್ಲ ಅಂದರೆ ಶಾರ್ಟ್ಲಿ ಬರುತ್ತೆ, ವೆಯ್ಟ್ ಮಾಡಿ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಇಲ್ಲಿ ಪೆಂಡಿಂಗ್ ಅಮೌಂಟ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ. ಇಲ್ಲಿ ಪೆಂಡಿಂಗ್ ಅಮೌಂಟ್ ಅಂದರೆ ಏನಾಗುತ್ತೆ ಅಂದರೆ ಒಂದು 2 ತಿಂಗಳು ನಿಮಗೆ ಅನ್ನಭಾಗ್ಯ ಯೋಜನೆದು ಹಣ ಬಂದಿರುತ್ತೆ, 2 ತಿಂಗಳು ಅಥವಾ 1 ತಿಂಗಳು. ಅದಾದಮೇಲೆ ಬಂದಿರಲ್ಲ, ಅವ್ರಿಗೂ ಕೂಡ ಆಹಾರ ಇಲಾಖೆ ಕಡೆಯಿಂದ ಬಂದಿರೋವಂಥ ಅಪ್ಡೇಟ್ ಏನಪ್ಪ ಅಂದರೆ ಇಲ್ಲಿ ಯಾರಿಗೆ ಅಮೌಂಟು ಬರ್ದೇನೆ ಒಂದು ಪೆಂಡಿಂಗ್ ಆಗಿಬಿಟ್ಟಿದೆ, ಒಂದು 2 ತಿಂಗಳು ಬಂದು ಸ್ಟಾಪ್ ಆಗಿದೆ, ಅಂಥ ಅಕೌಂಟ್ ಬಗ್ಗೆನೂ ಕೂಡ ಒಂದು ಲಿಸ್ಟ್ನ ರೆಡಿ ಮಾಡ್ತಾ ಇದ್ದೀವಿ. ಅವ್ರಿಗೂ ಕೂಡ ಹಣ ಖಂಡಿತವಾಗ್ಲೂ ಬರುತ್ತೆ, ಇದೇ ತಿಂಗಳು ಬರುತ್ತೆ ಅಂತಲೂ ಕೂಡ ಹೇಳಿದರೆ. ಅಂದರೆ ನಿಮ್ಗೆ ಏನಾದರೂ ಒಂದು 2 ತಿಂಗಳು ಬಂದಿದೆ ಅಥವಾ 1 ತಿಂಗಳು ಬಂದಿದೆ ಅನ್ನಭಾಗ್ಯ ಯೋಜನೆದು ಅಂದರೆ ಹಣ, ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಖಂಡಿತವಾಗ್ಲೂ ಎಲ್ಲನೂ ಕೂಡ ಆ್ಯಡ್ ಮಾಡಿ ಒಟ್ಟಿಗೆ ಹಣನ ರಿಸೀವ್ ಮಾಡ್ಕೋತೀರಾ. ಸೇಮ್ ಗೃಹಲಕ್ಷ್ಮಿ ಥರ ಏನು ತಲೆ ಕೆಡಿಸ್ಕೊಬೇಡಿ. ಮತ್ತು ಇದ್ರ ಜೊತೆಗೆ ಆಹಾರ ಇಲಾಖೆ ಕಡೆಯಿಂದ ಬಂದಿರೋಂಥ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಡಬಲ್ ಧಮಾಕ ನಿಮಗೆ ಇಲ್ಲಿ ಒಂದು ಫೆಬ್ರವರಿ ತಿಂಗಳದ ಹಣದ್ರ ಬಗ್ಗೆ. ಯಾಕಂದರೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತೀರಾ, ನಮಗೆ 6ನೇ ಕಂತಿನ ಹಣ ಬಂದಾಯಿತು, ಇವಾಗ ಗೃಹಲಕ್ಷ್ಮಿದು ಇವಾಗ 7ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಆ ಜನವರಿ ತಿಂಗಳದು ಹಣ ನಮಗೆ ಬಂದಾಯಿತು, ಇವಾಗ ಫೆಬ್ರವರಿ ತಿಂಗಳದ್ದು ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ. ಇದ್ರ ಬಗ್ಗೆನೂ ಕೂಡ ಆಹಾರ ಇಲಾಖೆ ಕಡೆಯಿಂದ ಬಂದಿರೋವಂಥ ಅಪ್ಡೇಟ್ ಏನಪ್ಪ ಅಂದರೆ ಇಲ್ಲಿ ಫೆಬ್ರವರಿ ತಿಂಗಳದು ಹಣನ ನೀವು ಯಾರು ಕೂಡ ಏನು ತಲೆ ಕೆಡಿಸ್ಕೊಳ್ಳೋಗತ್ತಲ್ಲ, ಇದು ತಿಂಗಳು ಥರ ಜಾಸ್ತಿ ಡಿಲೇ ಆಗಲ್ಲ ಅಂತಲೂ ಕೂಡ ಹೇಳಿದರೆ. ಅದರಿಂದ ಫೆಬ್ರವರಿ ತಿಂಗಳು ಹಣನ ಮುಂದಿನ ವಾರನೇ ಬಿಡುಗಡೆನ ಮಾಡ್ತಾ ಇದ್ದೀವಿ. ಮುಂದಿನ ವಾರ ನೀವೆಲ್ಲರೂ ಕೂಡ ಫೆಬ್ರವರಿ ತಿಂಗಳದು ಅನ್ನಭಾಗ್ಯ ಯೋಜನೆದು ಹಣನ ಪಡ್ಕೋತೀರಾ ಅಂತ ಹೇಳಿದರೆ. ಮತ್ತು ಈ ಒಂದು ವಿಡಿಯೋನ ಯಾರ್ಯಾರು ಅನ್ನಭಾಗ್ಯ ಯೋಜನೆದು ಅಕ್ಕಿ ಬದಲು ಹಣನ ಪಡ್ಕೋತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ. ಧನ್ಯವಾದಗಳು.